ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಸರೋಜಾಸ್ ಕಿಚನ್ಗೆ ಸ್ವಾಗತ. ಈಗಂತೂ ಸಮ್ಮರ್ ಸ್ಟಾರ್ಟ್ ಆಯ್ತು, ಮಕ್ಕಳಂತೂ ಮನೆಯಲ್ಲೇ ಇರ್ತಾರೆ. ಸೊ ಸಂಜೆ ತಕ್ಷಣ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಕೇಳ್ತಾರೆ. ಸೊ ಬ್ರೆಡ್ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ಗೆ ನಾನಿಲ್ಲಿ ಆಲೂಗಡ್ಡೆನ ಒಂದು 4 ಆಲೂಗಡ್ಡೆನ ಕುದಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಗಂಟು ಇರಲಾರ್ದಂಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡು ಈ ಸ್ಮ್ಯಾಶ್ ಮಾಡ್ಕೊಂಡಿದ್ದ ಆಲೂಗಡ್ಡೆಗೆ ರುಚಿಗೆ ಸ್ವಲ್ಪ ಖಾರ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ, ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಮಸಾಲೆ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ನಾನಿಲ್ಲಿ, ಮತ್ತು ಸ್ವಲ್ಪ MTR ಸಾಂಬಾರು ಮಸಾಲ ಹಾಕ್ತಾಯಿದ್ದೀನಿ. ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕಿ ಚೆಂದಾಗಿ ಕಲಿಸ್ಕೋಬೇಕು ಈ ಥರ. ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಹೋಳು ಲಿಂಬೆಹಣ್ಣು ಹಾಕಿ ಚೆಂದಾಗಿ ಕಲಿಸ್ಕೋಬೇಕು. ಸೊ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬ್ರೆಡ್ನ ಈ ಥರ ಎಡ್ಜಸ್ಟ್ನ ತಕ್ಕೋಬೇಕು. ಫಸ್ಟಿಗೆ ಸುತ್ತಲೂ ಕಟ್ ಮಾಡ್ಕೋಬೇಕು. ಈ ಕಟ್ ಮಾಡ್ಕೊಂಡಿರುವಂಥ ಎಡ್ಜಸ್ಟ್ನ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ, ಅಂದರೆ ಬ್ರೆಡ್ ಕ್ರಮ್ಸ್ ಮಾಡೋಕ್ಕೆ. ಈ ಥರ ಅಷ್ಟು ಹಾಕಿ ಪೌಡ್ರ್ ಮಾಡ್ಕೋಬೇಕು. ನೋಡ್ತಾರೆ ಬನ್ನಿ ಇಲ್ಲಿ. ಆಮೇಲೆ ಈ ಬ್ರೆಡ್ನ ಒಂದು ಸ್ವಲ್ಪ ನೀರಲ್ಲಿ ಎದ್ದು ಈ ಥರ ನೀರನ್ನೆಲ್ಲ ತೆಗೆದು ಮಸಾಲೆ ಇಟ್ಕೊಂಡಿರ್ತೀವಲ್ವ ನಾವು, ಆಲೂಗಡ್ಡೆದು ಸ್ಟಫಿಂಗ್ ಈ ಥರ ಸ್ವಲ್ಪ ಈ ಥರ ಮಾಡಿ ಹಿಂಗೆ ಫಿಲ್ ಮಾಡಿ ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಸುತ್ತಲೂ ಎದ್ದು ತೆಗಿಬೇಕು. ಆಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಇನ್ನೊಂದು ತೋರಿಸ್ತೀನಿ ನಾನು. ಈ ಥರ ನೀರಲ್ಲಿ ಸ್ವಲ್ಪ ಡಿಪ್ ಮಾಡಿ ಆಲೂಗಡ್ಡೆನ ಈ ಥರ ಸ್ಟಫಿಂಗ್ ಮಾಡಬೇಕು. ಅದೇನು ಬಿಡೋದಿಲ್ಲ, ನೀವು ನಿಧಾನಕ್ಕೆ ಸ್ವಲ್ಪ ಮಾಡಬೇಕು. ಈ ಥರ ಮಾಡಿ ಬ್ರೆಡ್ಡಲ್ಲಿ ಕ್ರಮ್ಸಲ್ಲಿ ಹಿಂಗೆ ಹೊರಳಾಡಿಸಿದ್ರೆ ಸೊ ಆಮೇಲೆ ಬಿಸಿಯಾಗಿರೋ ಎಣ್ಣೆಯಲ್ಲಿ ಈ ಥರ ಕರಿಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಕರಿಬೇಕು. ನೋಡ್ತಿರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಹೊರಗಿನ ತಂದು ತಿನ್ನೋ ಬದಲು ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಭಾಳ ಕ್ರಿಸ್ಪಿಯಾಗಿ ಬಂದಿದೆ ಇದು ಸಾಸ್ ಜೊತೆ ತಿನ್ಬೋದು ನೀವು. ನೋಡ್ತಿರ್ಬೋದು ನೀವು ಇಲ್ಲಿ. ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಇಷ್ಟಪಡ್ತಾರೆ ಇದನ್ನ ಸ್ಟಫಿಂಗ್. ಸೊ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.